ಇದ್ರ ಹೆಸರು ಲಕ್ಷ್ಮಿ. ಓಕೆ, ಲಕ್ಷ್ಮಿ. ಇದು ನೋಡಿ, ಇವಾಗ ಇಲ್ಲಿ ಸುತ್ತಮುತ್ತ ನಮ್ಮದು ನೆಲ ಬಂದುಬಿಟ್ಟು ಏನು ಸಿಮೆಂಟ್ ಏನು ಹಾಕಿರಲ್ಲ, ಹೀಗೆ ಸಗಣಿ ಹಾಕಿರುತ್ತೆ ನೋಡಿ. ಇದು ಇನ್ನೊಂದು ಹಸು, ಇದ್ರ ಹೆಸರು ಗೊಂಬೆ ಅಂತ ಅಂದ್ಬಿಟ್ಟು, ಇದು ಕೂಡ ಸಗಣಿ ಹಾಕಿದೆ. ಈ ಕಡೆ ಇರೋ ಹಸುಗಳು ಕೂಡ ಸಗಣಿ ಹಾಕಿದೆ. ಇವಾಗ ಫಾರ್ ಎಕ್ಸಾಂಪಲ್ ಲಕ್ಷ್ಮಿ ಹತ್ರ ಬರ್ತೀನಿ ನೋಡಿ. ಲಕ್ಷ್ಮಿ ಹಾಕಿರೋ ಸಗಣಿ ಇಲ್ಲಿದೆ, ಅದೇ ಸ್ವಲ್ಪ ತುಳಿದಾಡಿರುತ್ತೆ. ಇವಾಗ ಸಗಣಿಯ ನೋಡಿದ್ರೆ ನೀವು ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ. ನಾನು ಪ್ರೆಸ್ ಮಾಡ್ತಾಯಿದ್ದೀನಿ, ಏನೂ ಆಗೋಲ್ಲ. ಸ್ವಲ್ಪ ಕೈಗೆ ಸ್ವಲ್ಪ ಇದಾಗೋದು. ಬೇರೆ ಹಸುಗಳು ನೀವು ಬೆಂಗಳೂರಿನಲ್ಲಿ ನೋಡಿರ್ತೀರ ಅಥವಾ ಬೇರೆ ಕಡೆ ನೋಡಿ ತುಂಬ ಲೂಸಾಗಿರುತ್ತೆ. ಅಂದರೆ ಅದಕ್ಕೆ ಮನೆಯಲ್ಲೇ ಕಟ್ಟಾಕಿ ಫೀಡ್ ಹಾಕಿರ್ತಾರೆ, ಅದು ಸರಿಯಾಗಿ ಡೈಜೆಷನ್ ಆಗಿರೋದಿಲ್ಲ, ಆದ್ದರಿಂದ ಅದು ಲೂಸ್ ಆಗಿರುತ್ತೆ. ಬಟ್ ನಮ್ಮ ಹಸುದಾಗಲ್ಲ, ಈಸಿಯಾಗಿ ಇದನ್ನು ಮುದ್ದೆ ಮಾಡಿಬಿಡ್ಬೋದು ಈ ಥರ. ಅಂದರೆ ಅವು ಹೆಲ್ದಿಯಾಗಿರೋದ್ರಿಂದ ಈ ಥರ ಮುದ್ದೆ ಥರ ಸಗಣಿ ಹಾಕ್ತವೆ. ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಕಾಡಲ್ಲಿ ಮೇಯೋದ್ರಿಂದ, ಸುತ್ತಾಡಿ ಬಿಸಿಲಲ್ಲಿ ಮೇಯೋದ್ರಿಂದ ಇವು ತುಂಬ ಆರೋಗ್ಯ ಇರುತ್ತೆ. ಮತ್ತು ಸಗಣಿ ಈ ಥರ ಹಾಕೋದು. ಸೊ ನೋಡಿ, ಮುದ್ದೆ ಕಟ್ಬಿಡ್ಬೋದು ಈ ಥರ ಮುದ್ದೆ ಕಟ್ಬಿಡ್ಬೋದು. ಸೊ ಇದರಿಂದ ನಮ್ಮ ಹಸು ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ. ಹಸು ಆರೋಗ್ಯದಿಂದ ಅದು ಕೊಡೋ ಹಾಲು ಇವೆಲ್ಲ ಕಮ್ಮಿ ಹಾಲು ಕೊಡುತ್ತೆ. ಮತ್ತು ಇದು ಬರ್ಗೂರು ತಳಿ. ನಮ್ಮ ಹತ್ರ ಇರೋದೆಲ್ಲ ಸೌತ್ ಇಂಡಿಯನ್ ಡ್ರಾಟ್ ಬ್ರೀಡ್ಸು, ಅದರಲ್ಲಿ ಮೇಯ್ನ್ಲಿ ಬರ್ಗೂರು ತಳಿ. ಈ ಬರ್ಗೂರು ತಳಿ ಹಾಲು ಕೊಡೋದು, ಅಥವಾ ನಮ್ಮೆಲ್ಲ ಸೌತ್ ಇಂಡಿಯನ್ ಬ್ರೀಡ್ಸು ಹಾಲು ಕಮ್ಮಿನೇ ಕೊಡೋದು, ಹೆಚ್ಚು ಕಮ್ಮಿ 1 ಲೀಟ್ರು. ಓಕೆ, ಬೆಳಗ್ಗೆ 1 ಲೀಟ್ರು, ಸಾಯಂಕಾಲ ಒಂದು ಅರ್ಧ ಲೀಟ್ರ್ ಕೊಡುತ್ತೆ. ಆದರೆ ಅದು ಹೆಲ್ದಿಯಾಗಿರೋದ್ರಿಂದ ಅದರ ಹಾಲು ಅಷ್ಟೇ ಶ್ರೇಷ್ಠವಾಗಿರುತ್ತೆ. ನೀವು ಸೀಮೆ ಹಸು 15-20 ಲೀಟ್ರ್ ಕಂಪೇರ್ ಮಾಡಿದ್ರೂ ಅದು ಸಮ ಆಗೋದಿಲ್ಲ. ಓಕೆ, ಅದಕ್ಕೆ ಇದನ್ನು A2 ಮಿಲ್ಕ್ ಅಂತ ಹೇಳ್ತಾರೆ, ನಮ್ಮ ನಾಟಿ ಹಸುವಿನ ಹಾಲು. ಓಕೆ, ಹೀಗೆ ಪ್ರತಿಯೊಂದು ಹಸು ಹತ್ರನೂ ಹೋದರೆ ಹೀಗೇ ಹೆಲ್ದಿಯಾಗಿ ಅದು ಸಗಣಿ ಹಾಕಿರುತ್ತೆ ನೋಡಿ. ಇಲ್ಲಿ ನಿಂತಿರೋ ಹಸು ಇದು ಕೂಡ ನೋಡಿ ಹೇಗಿದೆ. ಈಸಿಯಾಗಿ ಮುದ್ದೆ ಕಟ್ಬಿಡ್ಬೋದು ಇದನ್ನು. ಇದರಿಂದನೇ ಭಸ್ಮ ಮಾಡೋದು ಎಲ್ಲ ಈ ಥರ. ಇದು ಶ್ರೇಷ್ಠವಾದ ಗೊಬ್ಬರ. ಯಾವುದ್ರಿಂದನೂ ಎಲ್ಲನೂ ಮಾಡೋಕ್ಕಾಗಲ್ಲ. ಹೀಗೆ ನಮ್ಮ ಹತ್ರ ದಿನಕ್ಕೆ ಹೆಚ್ಚು ಕಮ್ಮಿ ಒಂದು 200 kgಗಿನ್ನ ಜಾಸ್ತಿ ಗೊಬ್ಬರ ಆಗುತ್ತೆ. 85 ಹಸುಗಳಿದ್ದಾವೆ. ಹಾಗೆ ನೋಡಿ, ಇಲ್ಲಿ ಕೂಡ ಕೆಚ್ಚಲು ನೋಡಿ ಹೇಗಿದೆ ಈ ಹಸು ನೋಡಿ. ಓಕೆ, ಎಲ್ಲ ಕಮ್ಮಿ ಹಾಲು ಕೊಟ್ಟರು ಶ್ರೇಷ್ಠವಾಗಿರುತ್ತೆ.